ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ದ್ವಾದಶ ರಾಶಿಗಳ ಜುಲೈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇನ್ನು ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಹೇಗಿರುತ್ತೆ ಭವಿಷ್ಯ ಅಂತ ನೋಡೋದಾದರೆ ನೋಡಿ, ವೃಷಭ ರಾಶಿಯವರಿಗೆ ಖಂಡಿತವಾಗ್ಲೂ ಒಳ್ಳೆ ಟೈಮ್ ಅಂತೂ ಬಂದಿದೆ. ಆದರೆ ಆ ಥರದ ನಿರ್ಧಾರಗಳನ್ನ ತಗೋಬಾರ್ದು ಅನ್ನೋದು ಒಂದೇ ಒಂದು ಅಷ್ಟೇ. ಈಗ ನೋಡಿ, ನಿಮಗೆ ಕುಜ ಬಂದು ಲಗ್ನದಲ್ಲೇ ಕುತ್ಕೊಂಡಿದ್ದಾನೆ, ಅಂದರೆ ರಾಶಿನಲ್ಲೇ ಕುತ್ಕೊಂಡಿದ್ದಾನೆ. ಕುಜ ನಿಮಗೆ 12ನೇ ಮನೆ ಅಧಿಪತಿನೂ ಹೌದು, 7ನೇ ಮನೆ ಅಧಿಪತಿ ಕೂಡ ಹೌದು. ಈಗ ಏನಾಗುತ್ತೆ, ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಆದರೆ ಗುರು ದೃಷ್ಟಿ ಕೂಡ ಬೀಳ್ತಾ ಇರೋದ್ರಿಂದ ಅದನ್ನು ಮೇಜರಾಗಿ ಪ್ರಾಬ್ಲಮ್ ಆಗಕ್ಕೆ ಬಿಡಲ್ಲ. ಈಗ ಪ್ರೀತಿ ವಿಶ್ವಾಸ ಇದೆ ಅಂತಂದಾಗ ಜಗಳ ಕೂಡ ಸಣ್ಣ ಪುಟ್ಟದ್ದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಅದೇ ರೀತಿಯಲ್ಲೇ ಹೋಗುತ್ತೆ ಹೊರತಾಗಿ ಅದು ಮೇಜರ್ ಪ್ರಾಬ್ಲಮ್ ಅಂತ ಆಗೋದಿಲ್ಲ. ಯಾಕಂದರೆ ಕುಜ 12ನೇ ಮನೆಯಲ್ಲಿದ್ದಾಗ ನಿಮ್ಮ ಏನು ವೃಷಭ ರಾಶಿಯಲ್ಲಿ ಯಾರು ಇರ್ತಾರೆ, ಅವರ ಸ್ಪೌಸ್ ಅಂದರೆ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ಅವ್ರ ಆರೋಗ್ಯದಲ್ಲಿ ಏರುಪೇರುಗಳನ್ನ ನೋಡಿದ್ರಿ. ಆದರೆ ಇವಾಗ ಒಂದು ಸ್ವಲ್ಪ ಅದು ಕಮ್ಮಿ ಆಗುತ್ತೆ, ಆರೋಗ್ಯ ಸ್ವಲ್ಪ ಸರಿ ಹೋಗುವಂಥದ್ದು, ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು, ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬರುವಂಥದ್ದು ಎಲ್ಲನೂ ಆಗುತ್ತೆ. ಆದರೆ ಒಂದು ಮೇಜರ್ ಮಿಸ್ಟೇಕ್ ಅಂದರೆ ಆ ಥರದ ನಿರ್ಧಾರಗಳನ್ನ ತೊಗೊಂಡ್ಬಿಟ್ಟು ಎಲ್ಲಂದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋದು, ಅಥವಾ ಆ ಥರ ಜಾಸ್ತಿ ಮಾಡ್ಕೊಂಡು ಯಾರ ಮೇಲೆ ಜಗಳಗಳು ಮಾಡ್ಕೊಳ್ಳೋವಂಥದ್ದು. ಜಗಳಗಳಂತೂ ಫ್ಯಾಮಿಲಿನಲ್ಲಿ ಆಗೇ ಆಗುತ್ತೆ. ಸ್ವಲ್ಪ ನೀವು ಒಂಚೂರು ಕೋಪನ ಅವಾಯ್ಡ್ ಮಾಡ್ಕೊಬೇಕಾಗತ್ತೆ. ಕುಜ ಲಗ್ನದಲ್ಲಿದ್ದಾನೆ ಅಂತಂದಾಗ ಕೋಪ ಅಂತೂ ಇದ್ದೇ ಇರುತ್ತೆ. ಸಣ್ಣ ಪುಟ್ಟ ಮಾತುಗೂ ಕೂಡ ಬೇಗ ನೀವು ರಿಯಾಕ್ಟ್ ಆಗಿಬಿಡೋದನ್ನ ಮಾಡೇ ಮಾಡ್ತೀರಾ. ಆದರೆ ಸ್ವಲ್ಪ ನೀವು ಅದನ್ನು ಕೋಪನ ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಫಿನಾನ್ಷಿಯಲ್ ಸ್ಟೇಟಸ್ ಅಂತ ಬಂದಾಗ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸೂರ್ಯ 2ನೇ ಮನೇಲಿ ಇರೋದ್ರಿಂದ ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಏನಾದರೂ ಕೆಲಸಗಳು ಬ್ಯಾಲೆನ್ಸ್ ಇತ್ತು ಅಂದರೆ ಆ ಕೆಲಸಗಳಾಗುವಂಥದ್ದು, ಅಥವಾ ನೀವೇನಾದರೂ ರಾಜಕೀಯದಲ್ಲಿದ್ದು ಅಥವಾ ಗೌರ್ಮೆಂಟ್ ಜಾಬಲ್ಲೇ ವರ್ಕ್ ಮಾಡ್ತಿದ್ದೀರಾ ಅಂತಂದರೆ ಉನ್ನತ ಪೋಸ್ಟ್ಗಳಿಗೆ ಹೋಗುವಂಥದ್ದು, ಅಥವಾ ನಿಮ್ಮ ಕೈನಲ್ಲಿ ಅಧಿಕಾರ ಬರುವಂಥದ್ದು, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವಂಥದ್ದು, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಆದರೆ ಕುಟುಂಬದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಜಗಳಗಳು, ವೈಮನಸ್ಯಗಳು ಆಗ್ತಾನೇ ಇರುತ್ತೆ. ಇನ್ನು ಗುರುವಿನ ಸ್ಥಾನ ಅಂತ ನೋಡೋಕೆ ಬಂದಾಗ ಪರಾಕ್ರಮ ಸ್ಥಾನದಲ್ಲಿ ಗುರು ಕುತ್ಕೊಂಡಿರೋದ್ರಿಂದ ನೀವೇನಾದ್ರು ಶ್ರಮಪಟ್ಟು ಕೆಲಸ ಮಾಡ್ತೀರಾ ಅಂದರೆ ಒಳ್ಳೆ ಪ್ರತಿಫಲನಂತೂ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡ್ಬೋದು. ಗುರು ದೃಷ್ಟಿ ಅಂತ ನೋಡೋಕೆ ಬಂದಾಗ ನೋಡಿ, 7ನೇ ಮನೆ ಮೇಲೆ ಗುರು ದೃಷ್ಟಿ ಇದೆ. ಸೊ ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ತುಂಬ ಚೆನ್ನಾಗಾಗತ್ತೆ, ಗೌರವ ತುಂಬ ಚೆನ್ನಾಗಾಗತ್ತೆ. ಇದ್ರ ಜೊತೆಗೆ ಗುರುವಿನ ದೃಷ್ಟಿ ಅಂತ ಬಂದಾಗ ನಿಮ್ಮ 9ನೇ ಮನೆ ಮೇಲಿದೆ. ಅಂದರೆ 9ನೇ ಮನೆ ಅನ್ನುವಂಥದ್ದು ಅದೃಷ್ಟಕರವಾದ ಮನೆ. ಅದೃಷ್ಟಕರವಾದ ರೀತಿಯಲ್ಲಿ ನಿಮ್ಮ ಜೀವನ ಬದಲಾವಣೆ ಆಗೋದು, ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಅದನ್ನೆಲ್ಲ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಾಗ ಏನಾಗುತ್ತೆ, ಫಿನಾನ್ಷಿಯಲ್ ಸ್ಟೇಟಸ್ ತುಂಬ ಚೆನ್ನಾಗಾಗುತ್ತೆ. ಅಥವಾ ಕೆಲಸದಲ್ಲಿ ಒಳ್ಳೆ ನೇಮ್ ಫೇಮ್ ಕೂಡ ಮಾಡ್ತೀರಾ. ಪಿತ್ರಾರ್ಜಿತ ಆಸ್ತಿ ಏನಾದರೂ ಬರೋದಿತ್ತು, ಆ ಆಸ್ತಿ ಬರೋಂಥ ಸಾಧ್ಯತೆಗಳು ಕೂಡ ನಿಮ್ಗೆ ಚೆನ್ನಾಗಿದೆ. ಇನ್ನು ನಿಮಗೆ ಗುರು ದೃಷ್ಟಿ 11ನೇ ಮನೆ ಮೇಲೆ ಬೀಳ್ತಿದೆ. ಆಲ್ರೆಡಿ 11ನೇ ಮನೇಲಿ ಶನಿ ಕೂತ್ಕೊಂಡು ಲಗ್ನದ ಮೇಲೆ ದೃಷ್ಟಿ ಬೀಳ್ತಿರೋದ್ರಿಂದ ಗುರುವಿನ ಶನಿಯ ಆಶೀರ್ವಾದ ತುಂಬಾ ಚೆನ್ನಾಗಿತ್ತು ನಿಮಗೆ. ಇದ್ರ ಜೊತೆಗೆ ಗುರುವಿನ ಆಶೀರ್ವಾದನೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಹಾಗಾಗಿ ವೃಷಭ ರಾಶಿಯವರಿಗೆ ತುಂಬ ತುಂಬ ಅತ್ಯುತ್ತಮವಾದ ಸಮಯ ಜುಲೈ ತಿಂಗಳಾಗಿರುತ್ತೆ. ಹೌದು, ವೃಷಭ ರಾಶಿಯವ್ರ ಟೈಮ್ ಚೆನ್ನಾಗಿದೆ ಅಂತ ತುಂಬ ದಿವಸದಿಂದ ಎಲ್ಲರೂ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದರೆ ಜುಲೈ ಮಂತಲ್ಲಿ ಇನ್ನಷ್ಟು ಚೆನ್ನಾಗಿರೋವಂಥ ಒಂದು ಟೈಮ್ ಆಗಿರುತ್ತೆ. ಇದು ಯಾಕೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಇಲ್ಲ. ಒಂದೇ ಒಂದು ನೆಗೆಟಿವಿಟಿ ಅಂತಂದರೆ ನೀವು ಆ ಥರದ ನಿರ್ಧಾರಗಳನ್ನ ತಗೋಬಾರ್ದು ಅನ್ನೋದು ಒಂದು. ಎರಡನೇದು, 4ನೇ ಮನೆಯಲ್ಲಿ ನಿಮಗೆ ಕೇತು ಕೂತ್ಕೊಂಡಿದ್ದಾನೆ. ಸೊ ಹಾಗಾಗಿ ತಾಯಿ ಆರೋಗ್ಯಕ್ಕೆ ಅದಷ್ಟು ಒಳ್ಳೆಯದಲ್ಲ. ನೀವೇನಾದರೂ ಪ್ರಾಪರ್ಟೀಸ್ ತೊಗೊತಿದ್ದೀರಾ ಅಂತಂದಾಗ ಏನಾದ್ರು ಲಿಟಿಗೇಷನ್ಸ್ ಬರೋದು, ಅಥವಾ ಪೇಪರ್ಸ್ನ ಕರೆಕ್ಟಾಗಿ ಚೆಕ್ ಮಾಡಿ ನೋಡಬೇಕಾಗತ್ತೆ. ಮತ್ತು ಲಗ್ನಾಧಿಪತಿ ಶುಕ್ರ ಕೇತು ಜೊತೆಯಲ್ಲಿ ಕೂತಿರೋದು, ಇದೇನಾಗುತ್ತೆ ಅಂತಂದರೆ ಆರೋಗ್ಯ ಸಮಸ್ಯೆಗಳು ಬರ್ಬೋದು. ಯಾವ ರೀತಿಯದ್ದು ಅಂದರೆ ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರುವಂಥದ್ದು, ಹೆಣ್ಮಕ್ಳಿಗಾದರೆ ಯುಟ್ರಸ್ ಪ್ರಾಬ್ಲಮ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಏನೇ ಸಮಸ್ಯೆ ಬಂದರೂ ಕೂಡ ಆಗಿಂದಾಗಲೇ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪ್ರಿಕಾಷನ್ ತೊಗೊಳ್ಳಿ. ಇಲ್ಲಾಂದರೆ ಅದನ್ನು ಮೇಜರ್ ಪ್ರಾಬ್ಲಮ್ಗಳಾಗೋದು, ಅದಕ್ಕೋಸ್ಕರ ಏನೋ ಟೈಮ್ ಖರ್ಚು ಮಾಡಬೇಕಾದ ಸಂದರ್ಭ ಕೂಡ ಬರಬಹುದು. ಆದರೆ ನೋಡಿ, ರಾಹುನು ತುಂಬ ಒಳ್ಳೆ ಪ್ಲೇಸ್ಮೆಂಟಲ್ಲಿ ಕೂತ್ಕೊಂಡಿದ್ದಾನೆ. ಅವಕಾಶಗಳು, ಉದ್ಯೋಗದಲ್ಲಿ ಅವಕಾಶಗಳನ್ನ ತೊಗೊಂಬಂದು ಕೊಡ್ತಾನೆ, ಅಥವಾ ನೀವು ಮಾಡ್ತಿರೋ ಕೆಲಸದಲ್ಲಿ ಇನ್ನಷ್ಟು ಆಪರ್ಚುನಿಟೀಸ್ ತಂದು ಕೊಡ್ತಾನೆ, ಒಳ್ಳೊಳ್ಳೆ ಕೆಲಸಗಳು ಮಾಡೋದಕ್ಕೆ ಅವಕಾಶಗಳನ್ನ ತೊಗೊಂಬಂದು ಕೊಡ್ತಾನೆ. ಸೊ ಇದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೊಬೇಕು. ಸೊ ಅದಕ್ಕೋಸ್ಕರ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದರೆ ಅಷ್ಟು ಒಳ್ಳೆ ಕೆಲಸಗಳನ್ನ ನೀವು ಮಾಡ್ಕೊಂಡು ಹೋಗ್ಬೋದು. ಇನ್ನು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದೆ ಅಂತ ನಾನು ಹೇಳಿದೆ ಅಲ್ಲ. ಸೊ ಇದಕ್ಕೇನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿನೇ ಕೇತು ಜೊತೆಲಿ ಕೂತ್ಕೊಂಡಿರೋದ್ರಿಂದ ಪ್ರತಿ ಶುಕ್ರವಾರದ ದಿವಸ ಲಕ್ಷ್ಮೀ ಆರಾಧನೆ ಮಾಡಬೇಕಾಗತ್ತೆ. ಅಂದರೆ ನೀವು ಕನಕದಾರ ಸ್ತೋತ್ರ ಕೇಳುವಂಥದ್ದು, ಲಕ್ಷ್ಮಿ ಅಷ್ಟೋತ್ರಗಳನ್ನ ಹೇಳ್ಕೊಳ್ಳುವಂಥದ್ದು, ಅಥವಾ ಶುಕ್ರವಾರದ ದಿವಸ ಬಿಳಿಯ ವಸ್ತುಗಳನ್ನ ದಾನ ಮಾಡೋದು. ಯಾವುದು ಅಂದರೆ ಅಕ್ಕಿ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಉಪ್ಪಾಗಿರ್ಬೋದು, ಈ ರೀತಿ ವಸ್ತುಗಳನ್ನ ನೀವು ನಿರ್ಗತಿಕರಿಗೆ, ಅವಶ್ಯಕತೆ ಇರೋ ಅಂಥವ್ರಿಗೆ ದಾನ ಮಾಡುವಂಥದ್ದು.
ಎರಡನೇದೇನು ಅಂತಂದರೆ ಕುಜ ಲಗ್ನದಲ್ಲೇ ಇದ್ದಾನೆ, ಆ ಥರದ ನಿರ್ಧಾರಗಳನ್ನ ತಗೋತೀರಾ ಅಂತ ಹೇಳಿದೆ. ಮತ್ತು ಶನಿ ದೃಷ್ಟಿ ಬೇರೆ ಬೀಳ್ತಾ ಇದೆ. ಸೊ ಈ ಕಾರಣಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ದಿವಸ ಹೋಗಿ ತಿಂಗಳಲ್ಲಿ ಒಂದೇ ಒಂದು ಮಂಗಳವಾರನಾದರೂ ತೊಗರಿಬೇಳೆನ ದಾನ ಮಾಡಿ. ಇದಿಷ್ಟು ಮಾಡಿಕೊಂಡ್ರೆ ಸಾಕು, ಯಾವುದೇ ರೀತಿಯಾದ ಸಮಸ್ಯೆಗಳನ್ನ ನೀವು ಎದುರಿಸೋದಿಲ್ಲ. ನೋಡಿ, ಇಲ್ಲಿವರೆಗೂ ಕೂಡ ರಾಶಿಗಳ ಒಂದು ಭವಿಷ್ಯ ಹೇಗಿರುತ್ತೆ, ಕೆಲವೊಂದು ಏಳು ಬೀಳು ಎಲ್ಲನೂ ಕೂಡ ನೀವು ಕೇಳಿಸ್ಕೊಂಡ್ರಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನೂ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ನಿಮಗೆ ನಡೀತಿರುವಂತಹ ದಶಾ ಭುಕ್ತಿಗಳ ಆಧಾರದ ಮೇಲೆ, ಜೊತೆಗೆ ಗ್ರಹಗಳ ಅಲೈನ್ಮೆಂಟ್ ಅಂದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳು ಎಲ್ಲೆಲ್ಲಿ ಕೂತ್ಕೊಂಡಿದ್ದಾವೆ ಅನ್ನೋದ್ರ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ನೀವು ನಮ್ಮಲ್ಲೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅಂದ್ಕೊಂಡಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.